ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಗಣಪತಿ ಹಬ್ಬ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ ನಾವೆಲ್ಲ. ಏನು ಅಂತಂದರೆ, ಈ ಗಣಪತಿ ವಿಸರ್ಜನೆ ಮಾಡ್ತೀವಿ ಅಂತಂದರೆ ಗಣಪತಿ ಹಬ್ಬಕ್ಕೆ ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳು. ಪೇಪರ್ಲಿ ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್ ರಾಜಕಾರಣಿಗಳು. ಅವ್ರು ಏನಾಗುತ್ತೆ, ಏನು ಓದಿರೋದಿಲ್ಲ, ದೇಶ ಅಂದರೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಕಾಸು ಮಾಡ್ಕೊಳಕ್ಕೆ ಬಂದಿರೋರು. ಏನಾಗುತ್ತೆ, ಒಂದು ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತಂದರೆ ಸುಮಾರು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮೈಸೂರಿನಲ್ಲಿ ಲೋಕಲ್ ಪೇಪರ್ ನ್ಯೂಸ್ ಪೇಪರ್ ಕೊಡಬೇಕು ಅಂತಂದರೆ, ಕರ್ನಾಟಕದಲ್ಲಿ ಏನಾದ್ರು ಕೊಡಬೇಕು ಅಂದರೆ, ರಾಜ್ಯವ್ಯಾಪಿ ಇರ್ತಕ್ಕಂಥ ನ್ಯೂಸ್ ಪೇಪರ್ ಕೊಡಬೇಕು ಅಂದರೆ 20 ಲಕ್ಷನ ಆಗ್ಬೋದು, 25 ಲಕ್ಷನ ಆಗ್ಬೋದು. ಕಲರ್ ಫ್ರಂಟ್ ಪೇಜಲ್ಲಿ ಕೊಡ್ತಾರೆ, ಮತ್ತು ಮಧ್ಯದಲ್ಲಿರ್ತಕ್ಕಂಥ ಫುಲ್ ಪೇಜ್ಗಳು ಕೊಡ್ತಾರೆ. ಒಂದು ಪೇಪರ್ 20 ಪೇಜ್ ಇರುತ್ತೆ ಅಂದರೆ 10 ಪೇಜ್ ಇವ್ರದ್ದೇ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಅಭಿಮಾನಿ ಬಳಗ ಅಂತೆ, ಬದನೆಕಾಯಿ ಬಳಗ ಅಂತೆ, ಶುಂಠಿ ಬಳಗ ಅಂತೆ, ಏನೇನೋ ಕೊಡ್ತಾರೆ. ಇವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು? ಈ ಥರ ದುಡ್ಡು ಖರ್ಚು ಮಾಡ್ತಾರೆ ಅಂತಂದರೆ ಇವ್ರು ಗೆದ್ದ ಮೇಲೆ ಇನ್ನೆಷ್ಟು ಮಟ್ಟಿಗೆ ಕೊಳ್ಳೆ ಹೊಡಿಬೋದು ಅನ್ನೋ ಪ್ರಶ್ನೆ ಉಳ್ಕೊಳುತ್ತೆ. ಏನಾಗತ್ತಿದ್ರೆ, ವಿದ್ಯಾವಂತರು ಯಾರು ಈ ಥರ ಹಣ ಖರ್ಚು ಮಾಡೋದಿಲ್ಲ. ಗ್ಯಾಮ್ಲಿಂಗ್ ಇದ್ದಂಗೆ ಇದು. ಏನು ಅಂತಂದರೆ ನೋಡಿ, ಅಂದರ್ ಬಹಾರ್ ಅಂತ ಆಡ್ತಾರೆ. ಅಂದರ್ ಅಂತಂದರೆ ಒಳಗಡೆ ಹಾಕೊಳ್ಳೋದು, ಹೊರಗಡೆ ಇದು ಮಾಡೋದು ಇದರಲ್ಲಿ. ಅದರಲ್ಲಿ ಏನಾಗುತ್ತೆ, ನೂರಾರು ಕುರಿಗಳನ್ನ ಉಗಾದಿ ಹಬ್ಬದಲ್ಲಿ ಕಳ್ಕೊಂಡ್ಬಿಡ್ತಾರೆ. ಮನೆಗಳನ್ನ ಕಟ್ತಾರೆ, ಹೊಲಗಳನ್ನ ಕಟ್ತಾರೆ, ಸಾವಿರಾರು ರೂಪಾಯಿ ಕಟ್ತಾರೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೊರಟೋಗುತ್ತೆ ದುಡ್ಡು, ಅಥವಾ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬರುತ್ತೆ. ಈ ಥರ ಗ್ಯಾಂಬ್ಲಿಂಗ್ ಮಾಡ್ತಕ್ಕಂಥವ್ರು ಪೊಲಿಟಿಕಲಲ್ಲಿ ಬರ್ತಾ ಇದ್ದಾರೆ. ಈಗ ಬಂದಿರೋದ್ರಿಂದ ಏನಾಗಿದೆ, ಇಂಡಿಯಾ ಬನಾನಾ ರಿಪಬ್ಲಿಕ್ ಆಗಿದೆ. ಆದ್ದರಿಂದ ಏನು ಅಂತಂದರೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ ಇವರು. ಈ ಹುಟ್ಟಿದ ಹಬ್ಬ ಇರ್ಬೋದು, ಅಥವಾ ಶುಭಾಶಯ ಇರ್ಬೋದು, ಅಥವಾ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂತ ಕೊಡ್ತಾರೆ, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತ ಕೊಡ್ತಾರೆ, ಗಣಪತಿ ಹಬ್ಬದ ಶುಭಾಶಯಗಳು ಅಂತ ಕೊಡ್ತಾರೆ, ದಸರಾ ಹಬ್ಬದ ಶುಭಾಶಯಗಳು ಅಂತ ಕೊಡ್ತಾರೆ, ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಕೊಡ್ತಾರೆ. ಹೀಗೆ ಏನೇನೋ ಶುಭಾಶಯಗಳು ಕೊಡ್ತಾರೆ. ಇವರು ಕೊಟ್ಟಿರೋದ್ರಿಂದ ಏನಾಗೋದಿಲ್ಲ, ಅವರು ಮಿಂಡು ಮೆರೀತಾರೆ. ಏನು ಅಂತಂದರೆ, ನೋಡಿ ನಾವಿಷ್ಟು ದುಡ್ಡು ಖರ್ಚು ಮಾಡ್ತಾಯಿದ್ವಿ ಸಾರ್ವಜನಿಕ ಜೀವನದಲ್ಲಿ, ಯಾರ್ಯಾರು ದಮ್ಮಿದ್ರೆ ಖರ್ಚು ಮಾಡಿ. ಓದಿರೋರು, ವಿದ್ಯಾವಂತರು, ದೇಶ ಸೇವೆ ಮಾಡಬೇಕು, ಯಾರೂ ಈ ಥರ ಕಷ್ಟ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಏನಾಗಿದೆ, ಪೊಲಿಟಿಕಲ್ ಅನ್ನೋದು ಡರ್ಟಿ ಗೇಮಾಗಿ ಉಳ್ಕೊಂಡಿದೆ. ನೋಡಿ, ಚರ್ಚಿಲು ಈ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಹೇಳಿದ್ರಂತೆ, ಇಂಡಿಯಾ ದೇಶಕ್ಕೆ ಇವಾಗ ಸ್ವಾತಂತ್ರ್ಯ ಕೊಡೋದು ಬೇಡ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಹೇಗೆ ಅಂತಂದರೆ ಈ ಥರ ಮಾಡ್ತಾಯಿದ್ದಾರೆ. ಏನು ಅಂತಂದರೆ, ಇವ್ರಿಗೆ ಏನಿರಲ್ಲ, ಜೀವನೋಪಾಯಕ್ಕೆ ಬೇರೆ ಮಾರ್ಗನೇ ಇರಲ್ಲ. ಎಲ್ಲ ಐಶ್ವರ್ಯಗಳು, ಎಲ್ಲ ಸುಖ ಸಾಮ್ರಾಜ್ಯಗಳು ತಮಗೆ ಬೇಕು, ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳು ಬೇಕು, ಮರಿಮಕ್ಕಳು ಬೇಕು, ತಮ್ಮ ವಂಶ ಪಾರಂಪರ್ಯಕ್ಕೆ ತಮಗೆ ಇರಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಇಂಥ ಆಟಗಳನ್ನ, ಡಟ್ಟಿ ಆಟಗಳನ್ನ ಹಾಕ್ತಾರೆ. ಏನು ಅಂತಂದರೆ, 20 ಪೇಜಿನ ನ್ಯೂಸ್ ಪೇಪರ್ ಇದೆ ಅಂತಂದರೆ 10 ಪೇಜ್ ಇವ್ರದ್ದೇ ಇರುತ್ತೆ ಅಡ್ವರ್ಟೈಸ್ಮೆಂಟು. ದೀಪಾವಳಿ ಹಬ್ಬದ ಶುಭಾಶಯಗಳು, ಮಣ್ಣಂಗಡಿ ಹುಟ್ಟಿದ ಹಬ್ಬ ಶುಭಾಶಯಗಳು ಅಂತ. ಇದನ್ನು ವಿದ್ಯಾವಂತರು ಯಾರು ಕೊಡೋದಿಲ್ಲ ರೀ. ಯಾಕೆ ಅಂತಂದರೆ, ಏನಾದ್ರು ಕೆಲಸ ಮಾಡಿ ಓಟ್ ತಗೋಬೇಕು ಅನ್ನೋ ಇದಿರುತ್ತೆ, ದೇಶ ಸೇವೆ ಮಾಡಿ ಓಟ್ ತಗೋಬೇಕು ಅಂತ ಇರುತ್ತೆ. ಅಂಥವ್ರಿಗೆ ಇದರ ಅವಶ್ಯಕತೆ ಇರೋದಿಲ್ಲ. ಇದೇನಾಗುತ್ತೆ, 2 ಕೊಡಗಳು, ಖಾಲಿ ಕೊಡ ಇದೆ, ಖಾಲಿ ಕೊಡದಲ್ಲಿ ಕೊಚ್ಚೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ಕೊಚ್ಚೆ ನೀರು ತುಂಬಿ 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 ಏನಾಗಿದೆ, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆನೇ ಕೆಟ್ಟೋಗಿದೆ. ಬನಾನಾ ರಿಪಬ್ಲಿಕ್ ಅಂತ ಹೇಳೋದು ಇದಕ್ಕೇನೆ. ಹುಚ್ಚು ಮುಂಡೆ ಮೊದಲು ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ಈ ಆಟವನ್ನು ಚೆನ್ನಾಗಿ ಕಲ್ತಿರೋರು ಕಾಂಗ್ರೆಸ್ನವರು. ಏನಾಗುತ್ತೆ ನೋಡಿ, ಬಸವಣ್ಣವರು ವಚನಗಳನ್ನ ಹೇಳ್ತಾರೆ ಭಾಷಣದಲ್ಲಿ. ಏನು ಅಂದರೆ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು. ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅವ್ರಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತ ಹೇಳ್ತಾರೆ. ಇದೇ ಜನ ಎಲೆಕ್ಷನ್ ಬಂತು ಅಂತಂದರೆ ಫ್ರೀ ಬಿಗಳನ್ನ ಅನೌನ್ಸ್ ಮಾಡಿದ್ರು. ಅನೇಕ 5 ಥರ ಫ್ರೀ ಬಿಗಳನ್ನ ಕೊಟ್ಟರು. ಫ್ರೀ ಬಿಗಳನ್ನ ಕೊಟ್ಬಿಟ್ಟು ಬಡ್ಜೆಟಲ್ಲಿ ದುಡ್ಡು ತೆಗೆದಿಟ್ಟಿದ್ದೀವಿ ಅಂದರು. ಎಲ್ಲಿ ತೆಗೆದಿಟ್ಟಿದ್ದಾರೆ ಇವರು? ನೋಡಿ, ರಸ್ತೆ ಅಭಿವೃದ್ಧಿ ಆಗಿಲ್ಲ, ನೀರಾವರಿ ಇದಿಲ್ಲ, ಎಲೆಕ್ಟ್ರಿಸಿಟಿ ಪವರ್ ಕಟ್ ಮಾಡ್ತಾ ಇದ್ದಾರೆ, ಕಟ್ ಮಾಡೋದು ಹೆಚ್ಚಾಗ್ತಿಲ್ಲ. ಹೀಗೆ ಮತ್ತು ಅಂಗನವಾಡಿ ಇವ್ರಿಗೆ ಸಂಬಳ ಕೊಟ್ಟಿಲ್ಲ, ಟೀಚರ್ಸ್ಗಳು ಸಂಬಳಕ್ಕೋಸ್ಕರ ಗಲಾಟೆ ಮಾಡ್ತಿದ್ದಾರಂತೆ. ಅಭಿವೃದ್ಧಿಗೆ ದುಡ್ಡಿಲ್ಲ, ಸರ್ಕಾರ ನಡೆಸೋದಕ್ಕೆ ದುಡ್ಡಿಲ್ಲ, ಫ್ರೀ ಬಿಗಳಿಗೆ ದುಡ್ಡು ಕೊಟ್ಟು ಏನಾಗಿದೆ, ಹೇಗೋ ಅಧಿಕಾರಕ್ಕೆ ಬಂದು ಕೂತ್ಬಿಟ್ಟಿದ್ದಾರೆ. ಬಿಟ್ಟು ಕಳಿಸೋದು, ಬಿಡಿಸಿ ಕಳಿಸೋದು, ಕೆಳಗಿಳಿಸೋದು ಭಾಳ ದೊಡ್ಡ ಕೆಲಸ. ಏನಾಗಿದೆ, ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು ಗ್ಯಾರಂಟಿ ಅಂತ ಗೊತ್ತಾದ ತಕ್ಷಣ ಹೆಗಲ ಮೇಲೆ ಟವಲ್ ಹಾಕ್ಕೊಂಡಿದ್ದು 5-6 ಜನ ಇರ್ಬೋದು, ಎಲ್ಲರೂ ಟವಲ್ ಕೈಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅದ್ಯಾರೋ ಉತ್ತರ ಗುಲ್ಬರ್ಗಾದವರಂತೆ, ಯಾರೋ ಜಾರಕಿಹೊಳಿ ಅಂತೆ, ಇಲ್ಯಾರೋ ದೇಶಪಾಂಡೆ ಅಂತೆ, ಡಿ ಕೆ ಶಿವಕುಮಾರ್ ಅಂತೆ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅಂತ ನೋಡಿ AICC ಅಧ್ಯಕ್ಷರು, ಅವರು ಮುಖ್ಯಮಂತ್ರಿ. ಮತ್ತು ಜಿ ಪರಮೇಶ್ವರ್ ಅಂತ ಹಿಂದೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಅವರಿಗೆ ಸಂಪ್ರದಾಯದ ಪ್ರಕಾರ ಕಾಂಗ್ರೆಸ್ನಲ್ಲಿ ಬೆಳೆದು ಬಂದಂಥ ಸಂಪ್ರದಾಯ ಏನು ಅಂದರೆ, ಯಾರು
ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಾರೆ, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಿತ್ತು. ಅವ್ರಿಗೆ ತಪ್ಪಿಸಿದವರು ಇದೇ ಸಿದ್ದರಾಮಯ್ಯನವರು. ಹೀಗಾಗಿ ಪರಮೇಶ್ವರ್ ಅವ್ರಿಗೆ ಸಿಗ್ಬೋದಾ, ಆರ್ ವಿ ದೇಶಪಾಂಡೆ ಅವ್ರಿಗೆ ಸಿಗ್ಬೋದಾ, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗ್ಬೋದಾ, ಅಥವಾ ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿಗ್ಬೋದಾ ಅಂತ ಬಂದಾಗ ಆರ್ ವಿ ದೇಶಪಾಂಡೆ ಅವರು ಮೊದಲಿಂದಲೂ ಕಾಂಗ್ರೆಸ್ನಲ್ಲಿದ್ದಾರೆ. ಮತ್ತು ಅವರು ಮೇಲ್ವರ್ಗದ ಜನ, ಅವರು ಅತ್ಯುತ್ತಮ ಆಡಳಿತಗಾರರು ಹೌದು. ಹಾಗಾಗಿ ಕಾಂಗ್ರೆಸ್ಸಿನ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ. ಹಾಗಾಗಿ ನಮ್ಮ ಇದು ಅನಿಸಿಕೆ ಏನು ಅಂತಂದರೆ ಆರ್ ವಿ ದೇಶಪಾಂಡೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ದಕ್ಬೋದು ಅಂತ ಅಂದ್ಬಿಟ್ಟು. ಈಗ ಏನಾಗಿದೆ, ಡರ್ಟಿ ಪಾಲಿಟಿಕ್ಸ್ ಮಾಡ್ತಾ ಹೋದರೆ ಇವ್ರು ಏನು ಮಾಡ್ತಾರೆ, 10 ಲಕ್ಷ 20 ಲಕ್ಷ 1 ಕೋಟಿ ತನಕ ಖರ್ಚು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್, ಒಂದು ದಿವಸದ ಅಡ್ಜಸ್ಟ್ಮೆಂಟಿಗೆ ಅಷ್ಟು ಖರ್ಚು ಮಾಡ್ತಾರೆ. ಅಂದರೆ ಅಷ್ಟು ದುಡ್ಡನ್ನ ಸಂಪಾದಿಸ್ಬೇಕು ಬೇಗ. ಅವರ 1 ವರ್ಷದಲ್ಲಿ ಕಾಯೋಕ್ಕೂ ಪುರ್ಸೊತ್ತಿಲ್ಲ ಅವ್ರಿಗೆ, 3 ತಿಂಗಳಲ್ಲಿ ಮಾಡಬೇಕು. ಹಾಗಾಗಿ ಏನಾಯಿತು, ವಾಲ್ಮೀಕಿ ಹಗರಣ ಆಯಿತು, ಮೂಢ ಹಗರಣ ಆಯಿತು, ಅನೇಕ ಹಗರಣಗಳು ಬರುತ್ತೆ. ಭಂಡತನ ಮಾಡ್ಕೊಂಡು ನಾವು ಸತ್ಯ ಹರಿಶ್ಚಂದ್ರನು ಅಂತ ಅವ್ರಿಗೆ ಅವರೇ ಟ್ಯಾಗ್ ಕೊಟ್ಕೊಂಡ್ಬಿಡ್ತಾರೆ, ಅವ್ರ ಬೆನ್ನು ಅವರೇ ತಟ್ಕೊಂಡ್ಬಿಡ್ತಾರೆ. ಹೀಗೆಲ್ಲ ಮಾಡಿಕೊಂಡು ಭಂಡತನದಿಂದ ಅಧಿಕಾರ ನಡೆಸ್ಕೋತಾ ನಾವು ನೋಡಿ, ನಾಳೆ ನೆಹರು ಅವರು 47ನೇ ಇಸ್ವಿಯಿಂದ 47ನೇ ಇಸ್ವಿಯಿಂದ 64ನೇ ಇಸ್ವಿವರೆಗೂ 47, 57, 64 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದರು. ಅವ್ರನ್ನ ಚಾಚಾ ನೆಹರು ಅಂತ ಕರೆದ್ವಿ, ಮಕ್ಕಳ ಇದು ಅಂತ ಕರೆದ್ವಿ, ಏನೇನೋ ಪುಂಗಿ ಎಲ್ಲ ಬಿಟ್ಬಿಡು, ಸತ್ಯ ಹರಿಶ್ಚಂದ್ರಗಿಂತ ದೊಡ್ಡ ಇದು ಅಂತ ಕರೆದ್ಬಿಟ್ವಿ. ಅದೇನೋ 2 ಫ್ಯಾಕ್ಟ್ರಿ ಮಾಡಿದ್ರು ಅಂತ ಅಂದ್ಬಿಟ್ಟು ಆಧುನಿಕ ಭಾರತದ ನಿರ್ಮಾತೃ ಅಂತೆಲ್ಲ ಕರೆದ್ಬಿಟ್ವಿ. ಅಂಬೇಡ್ಕರ್ಗಿಂತ ದೊಡ್ಡ ಲೀಡ್ರಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟು. ಆದರೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಬಹಳ ಅಮೂಲ್ಯವಾದದ್ದು. ಇದನ್ನೆಲ್ಲ ಧಿಕ್ಕರಿಸ್ಬಿಟ್ಟು ಕೇವಲ ಓಟಿನ ರಾಜಕಾರಣ ಮಾಡಿಕೊಂಡು ಏನಾಗುತ್ತೆ, ಯಾವುದೋ ಒಂದು ಊರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಬಿಟ್ಟು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಟ್ಬಿಟ್ಟಿದ್ದೀವಿ ನಾವು ಅಂತ ಹೇಳ್ಕೊಂಡು ಓಟ್ ತಗೋತಾರೆ. ಇದೆಲ್ಲ ರಾಜಕೀಯ. ಅಂದರೆ ದೇಶಭಕ್ತರು ಬರಬೇಕು, ದೇಶದಲ್ಲಿ ನಿಜವಾಗ್ಲೂ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಯಾರ್ಯಾರು ಕೆಲಸವನ್ನು ಉದ್ಯೋಗವನ್ನು ಬಯಸ್ತಾರೆ ಅವ್ರಿಗೆಲ್ಲ ಕೆಲಸ ಒದಗಿಸ್ತಕ್ಕಂಥ ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿರೋದು ರಾಜಕೀಯ ವ್ಯಕ್ತಿಗಳ ಕರ್ತವ್ಯ. ಇದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ, ಕಾಂಗ್ರೆಸ್ನವ್ರು ಮರ್ತೇ ಬಿಟ್ಟಿದ್ದಾರೆ. ಏನು ಅಂದರೆ ಒಂದು ಹಳೆ ಸ್ಲೋಗನ್ನು, ಬೆಲೆ ಏರಿಕೆ ಜಾಸ್ತಿ ಆಯಿತು, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯಿತು. ಹೌದು ಸ್ವಾಮಿ, 140 ಕೋಟಿ ಜನ ಇದ್ದೀವಿ, ನಮ್ಮಲ್ಲಿ ಮೂಲಭೂತ ಪ್ರಶ್ನೆ ಅದು. ಜನಸಂಖ್ಯೆ ನಿಯಂತ್ರಣ ಮಾಡೋದಕ್ಕೆ ನೀವೇನಾದರೂ ಕ್ರಮ ತೊಗೊಂಡಿದ್ದೀರಾ ಅಂತ ಇದು ಮಾಡಿದ್ರೆ, ಬಾಂಗ್ಲಾದೇಶದಿಂದ ಬರಲಿ, ಅವ್ರು ಬಂದ್ಬಿಟ್ಟು ಇಲ್ಲಿ ಹಿಂದೂಗಳು ಓಟು ಕಡಿಮೆ ಆಗಿ ಅವ್ರ ಓಟು ಜಾಸ್ತಿ ಆದರೆ ನಾವು ಅಧಿಕಾರ ಮಾಡ್ಬೋದು, ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಅಂದ್ಬಿಟ್ಟು ಎರಡೂ ಕೈಗಳಿಂದ ಅವ್ರಿಗೆ ವೆಲ್ಕಮ್ ಮಾಡ್ತೀರಾ. ಇದು ಏನು ಅಂದರೆ ದೇಶದ್ರೋಹದ ಕೆಲಸ. ಇಲ್ಲಿರ್ತಕ್ಕಂಥ ಹಿಂದೂಗಳು ನಮ್ಮ ಮನೆಯಲ್ಲೇ ನಾವು ನಿರಾಶ್ರಿತರಾಗುತ್ತೆ ಅಥವಾ ಪರಕೀಯರಾಗಬೇಕಾಗತ್ತೆ. ಕಾಶ್ಮೀರದಲ್ಲಿ ಇದನ್ನಾಗಲೇ ನೋಡಿದ್ದೀವಿ ನಾವು. ಆ ಥರ ಆಗೋದು ಬೇಡ. ನಾವು ಎಚ್ಚೆತ್ಕೋಬೇಕು. ನರೇಂದ್ರ ಮೋದಿಯವ್ರ ಕೈಗಳನ್ನ ಬಲಪಡಿಸಬೇಕು. ಕಾಂಗ್ರೆಸ್ನ ಅಧಿಕಾರಕ್ಕೆ ಬರೆದಂಗೆ ನೋಡ್ಕೋಬೇಕಾಗಿರೋದು ನಮ್ಮೆಲ್ಲರಿಗೂ ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.